ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ ಗುರುವೆ? ನಾನಂತೂ ಸಖತ್ತಾಗಿದ್ದೀನಿ ಗುರು, ನೀವು ಕೂಡ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನೀಗ ಕಡೂರಿಂದ ಹೊರಟ್ರೆ ಎಲ್ಲಿಗಪ್ಪ ಅಂತಂದು ಕೂಡ ಹೇಳ್ತೀನಿ. ನನಗೀಗ ಟ್ರೈನ್ ಇರೋದು 1:15 ನಾನು ಹೊರಟ್ರೆ ನೆಕ್ಸ್ಟ್ ಗುರುವಾರ ನಾನು ಹೋಗೋದು. ಇವತ್ತು ಡೇಟ್ ಬಂದುಬಿಟ್ಟು 18 ಮಂಗಳವಾರ. ನಾನು ಹೊರಟಿರೋದು ಎಲ್ಲಿಗಪ್ಪ ಅಂತಂದರೆ ಪ್ರಯಾಗ್ರಾಜ್ನಲ್ಲಿ 144 ವರ್ಷಕ್ಕೊಮ್ಮೆ ನಡೆಯುತ್ತಿರುವ ಕುಂಭಮೇಳಕ್ಕೆ ಗುರುವೆ. ನೋಡ್ದಾ ಎಷ್ಟು ಎಲ್ಲಿಗೆ ಗುರು ನಾನು ಬಂದಿರೋದು ಇವಾಗ ಎಲ್ಲಿಗಪ್ಪ ಅಂತಂದರೆ ಕಡೂರು ರೈಲ್ವೆ ಸ್ಟೇಷನ್ಗೆ. ಇಲ್ಲಿಂದ ನನಗೀಗ 1:15 ಟ್ರೈನ್ ಇದೆ. ಸೊ ನಾನು ಟ್ರೈನಲ್ಲಿ ಹೋಗಬೇಕೀಗ. ನಾನು ಬರೋಣ. ಸದ್ಯಕ್ಕೆ ನಾನು ಇವಾಗ 530 ರೂಪಾಯಿ ಕೊಟ್ಬಿಟ್ಟು ಜನರಲ್ ಟಿಕೆಟ್ ತೊಗೊಂಡಿದ್ದೀನಿ. ಆಮೇಲೆ ಟಿ ಹತ್ರ ಮಾತಾಡಿಬಿಟ್ಟು ಸ್ಲೀಪರ್ ಕೋಚ್ಗೆ ಹೋಗಬೇಕು. ಅದು ಪೆನಾಲ್ಟಿ ಆದರೂ ಆಯಿತು ಅಥವಾ ಸೀಟ್ ಇದ್ದರೆ ಸೀಟ್ ಆದರೂ ತಗೋತೀನಿ. ನಿನ್ನ ತೆಗಿಲ್ಲ ಬಾರ, ಎರಡನೇ ಕಡೆ ಹೋಗ್ಬೇಕು. ಗುರುವೇ ನಂದಿರೋದು ಪ್ಲ್ಯಾನಿಂಗು ಮಹಾಕುಂಭಮೇಳಕ್ಕೆ ಹೋಗೋದು. ಸೊ ಅಷ್ಟು ದೂರ ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಹತ್ತಿರ ಇದೆ ಕಾಶಿ ಮತ್ತು ಅಯೋಧ್ಯ. ಸೊ ಎರಡಕ್ಕೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಪ್ಲ್ಯಾನು ಮೊದಲನೇದಾಗಿ ಬಂದುಬಿಟ್ಟು ಕಾಶಿಗೆ, ನೆಕ್ಸ್ಟ್ ಅಲ್ಲಿಂದ ಅಯೋಧ್ಯೆಗೆ, ಲಾಸ್ಟ್ ರಿಟರ್ನ್ ಪ್ರಯಾಗ್ರಾಜ್ಗೆ ಬರೋಣ ಅಂತ ಹೇಳ್ಬಿಟ್ಟು. ಇವಾಗ 2ನೇ ಪ್ಲಾಟ್ಫಾರ್ಮ್ಗೆ ಟ್ರೈನ್ ಬರುತ್ತೆ. ಸೊ ನಾನು ಮೊದಲನೇ ಪ್ಲಾಟ್ಫಾರ್ಮಿಂದ ಸ್ಟೇರ್ಕೇಸ್ ಹತ್ಕೊಂಡು ಸೆಕೆಂಡ್ ಪ್ಲಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀನಿ ಈಗ. ಫೈನಲಿ 1250 ಕೊಟ್ಟು ಟಿಕೆಟ್ ತೊಗೊಂಡಿದ್ದೀನಿ. ನಾನು ತೊಗೊಂಡಿದ್ದು ಜನರಲ್ ಟಿಕೆಟು 530 ರೂಪಾಯಿದು. ಅದನ್ನು ಕ್ಯಾನ್ಸಲ್ ಮಾಡಿಸ್ಬೇಕಂತ ಕಳಿಸಿದ್ದೀನಿ ಫ್ರೆಂಡಿಗೆ. ನನಗೆ ಟಿಕೆಟ್ ಕೊಟ್ಟ ಮಹಾನ್ ಭಾವನೆ ಇಲ್ಲಿ ಕಾಣಿಸ್ತಿಲ್ಲ ಗುರು. ಟಿಕೆಟ್ನ ಕ್ಯಾನ್ಸಲ್ ಮಾಡ್ಸೋಣ ಅಂದರೆ ಸುಮ್ಮನೆ 500 ರೂಪಾಯಿ ವೇಸ್ಟ್ ಆಗುತ್ತೆ. ಈಗ ನೀವು ಇವಾಗ ನೋಡ್ತಾ ಇರೋ ಟ್ರೈನ್ ಬಂದುಬಿಟ್ಟು ನಾನು ಹೋಗ್ತೀನಲ್ಲ ಅದೇ ಟ್ರೈನ್. ಇದು 1:15 ಬರಬೇಕಿತ್ತು, ಒಂದು 5 ನಿಮಿಷ ಲೇಟಾಗಿದೆ. ಟ್ರೈನ್ ಕೂಡ ಬಂತು ಗುರು. ಇವಾಗ ಮಾಡಬೇಕಿರೋ ಕೆಲಸ ಏನಪ್ಪ ಅಂದರೆ ಟ್ರೈನ್ ಒಳಗೆ ಇನ್ನಾಗ್ಬಿಟ್ಟು ಒಂದು ಸೀಟ್ ಹುಡುಕಿ ಕೂತ್ಕೋಬೇಕು. ನೋಡಿ ಗುರು, ಸದ್ಯಕ್ಕೆ ಟ್ರೈನ್ ಪೂರ ಖಾಲಿ ಇದೆ. ಬಳ್ಳಾರಿ ತನಕ ಹಿಂಗೆ ಸ್ವಲ್ಪ ಖಾಲಿ ಇರುತ್ತೆ. ಅಂತೂ ಅಪ್ಪರ್ ಬರ್ತಲ್ಲಿ ಒಂದು ಸೀಟ್ನ ಹುಡುಕಿ ಪಾಚ್ಕೊಂಡಿದ್ದೀನಿ ನಾನೀಗ. ನೀವು ನೋಡ್ತಾ ಇರ್ಬೋದು ಟ್ರೈನ್ ತುಂಬ ಖಾಲಿ ಇದೆ. ಸದ್ಯಕ್ಕೆ ಇವಾಗ ಪಾಚ್ಕೊಂಡಿದ್ದೇನೆ ಅಪ್ ಟು ಬಳ್ಳಾರಿ ತನಕ. ನನ್ನ ಫ್ರೆಂಡ್ ಹೇಳಿದ್ದ ಬಳ್ಳಾರಿಯಿಂದ ರಶ್ ಆಗುತ್ತೆ ಮಗ ಟ್ರೈನು, ಅಲ್ಲಿವರೆಗೂ ರೆಸ್ಟ್ ಮಾಡು ಅಂತ ಹೇಳಿದ್ದ. ಸೊ ಹಾಗಾಗಿ ಒಂದು ಸೀಟ್ನ ಹುಡ್ಕೊಬಿಟ್ಟು ಮಲ್ಕೊಂಡಿದ್ದೇನೆ ಈಗ. ಅಲ್ಲಿವರೆಗೂ ರೆಸ್ಟ್ ಮಾಡೋದು, ಆಮೇಲೆ ಯಾರಾದರೂ ಬಂದರೆ ಅಡ್ಜಸ್ಟ್ ಮಾಡ್ಕೊಳೋದು ಅಷ್ಟೇ. ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟಿ ಬಂದುಬಿಟ್ಟು ಚೆಕ್ ಮಾಡ್ತಿದ್ದಾರೆ. ಅವನಾರು ಟಿಕೆಟ್ ತಗೊಂಡಿಲ್ಲ, ಆದರೂ ಕೂಡ ಸ್ಲೀಪರಿಗೆ ಬಂದು ಮಲ್ಕೊಂಡಿದ್ದಾನೆ. ಸೊ ಅವನು ಎಬ್ಸಿ ಚೆಕ್ ಮಾಡ್ತಿದ್ದಾರೆ ಟಿ. ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಟಿ ಹೋದ್ಮೇಲೆ ಕೆಳಗಿಳಿದು ಸ್ವಲ್ಪ ಹೊತ್ತು ನಾವು ವೀಡಿಯೋಸ್ ಎಲ್ಲ ಬೇಕಿತ್ತು ನನಗೆ ರೀಲ್ಸ್ ಅಪ್ಲೋಡ್ ಮಾಡಲಿಕ್ಕೆ. ಸ್ವಲ್ಪ ವೀಡಿಯೋಸ್ ಎಲ್ಲ ಕೂಡ ಮಾಡ್ಕೊಂಡಿದ್ದೆ. ಇವರು ಬಂದುಬಿಟ್ಟು ವಿಜಯ್ ಅಂತ ಹೇಳ್ಬಿಟ್ಟು ಟ್ರೈನಲ್ಲಿ ಪರಿಚಯ ಆದರು ನನಗೆ, ಮೈಸೂರವರೇನೆ. ಗುರುವೇ ನೀವು ನೋಡ್ತಾ ಇದ್ದೀರಾ ಟ್ರೈನು ಬರ್ತಾ ಬರ್ತಾ ಸ್ವಲ್ಪ ರಶ್ ಆಗ್ತಾ ಇದೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ ಬಳ್ಳಾರಿ ಬಂದಾಗ ರಶ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದಿನ್ನೂ ಸ್ಟಾರ್ಟಿಂಗ್ ಅಷ್ಟೇ, ಇನ್ನು ನೋಡ್ತಾ ನೋಡ್ತಾ ಹೋದರೆ ತುಂಬ ರಶ್ ಆಗುತ್ತೆ. ನಿಮಗೆ ತೋರಿಸ್ತೇನೆ ಮುಂದೆ ಮುಂದೆ ವಿಡಿಯೋಗಳಲ್ಲಿ, ನೋಡ್ತಾ ಹೋಗಿ.
ಇನ್ನು ಮುಂದೆ ಬರ್ತಾ ಹೋಗ್ತಾರೆ. ಸೀಟ್ ಯಾರ್ಯಾರೆಲ್ಲ ಬುಕ್ ಮಾಡಿರ್ತಾರಲ್ವ ಸ್ಲೀಪರ್ನಲ್ಲಿ ಅವರೆಲ್ಲ ಬರ್ತಾ ಹೋಗ್ತಾರೆ. ನಾವು ಯಾರು ಸೀಟ್ ಬುಕ್ ಆಗಿರಲ್ವಲ್ಲ ಅವರು ಬೇರೆ ಕಡೆ ಹೋಗ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಕೂಡ ನನ್ನ ಸೀಟ್ ಬಿಟ್ಟು ಹೋಗ್ಬೇಕೀಗ. ಗುರುವೇ ನೀವು ನೋಡ್ತಾ ಇದ್ರೆ ನಾನು ಸೈಡ್ ಅಪ್ಪರ್ ಬರ್ತಿಂದ ಬೇರೆ ಪ್ಲೇಸಿಗೆ ಬಂದಿದ್ದೀನಿ ನಾನೀಗ. ಸೊ ಇಲ್ಲೂ ಕೂಡ ಎಷ್ಟೊತ್ತಿರ್ತೀನೋ ಗೊತ್ತಿಲ್ಲ. ಬೇರೆಯವ್ರು ಬಂದಂಗೆ ನನ್ನ ಪ್ಲೇಸ್ನ ಚೇಂಜ್ ಮಾಡಬೇಕಾಗುತ್ತೆ. ನನ್ನ ಪಕ್ಕ ಆ ಕಡೆ ಮಲ್ಕೊಂಡಿದ್ದಾರಲ್ಲ ಆ ಬ್ರೋ ಕೋಲಾರದವ್ರಂತೆ, ಫುಲ್ ಫ್ಯಾಮಿಲಿ ಬಂದಿದ್ದಾರೆ. ಸೊ ನಾನು ನೆಕ್ಸ್ಟು ಅವ್ರಿಗೆ ನಾನು ಹೇಳಿದ್ದೀನಿ ಅಲ್ಲಿಗೆ ಬರ್ತೀನಿ ಬ್ರೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ. ಓಕೆ ಅಂತ ಹೇಳಿದ್ದಾರೆ. ಈ ಸೀಟಿಗೆ ಯಾರಾದರೂ ಬಂದ ಮೇಲೆ ನಾನು ಅಲ್ಲಿಗೆ ಹೋಗ್ತೇನೆ. ಗುರು ನೀವು ನೋಡ್ತಾ ಇದ್ದೀರಾ ಜನರಲ್ ಟಿಕೆಟ್ ತಗೊಂಡು ಸ್ಲೀಪರ್ ಕೋಚಿಗೆ ಬಂದವರೆಲ್ಲ ಆಲ್ಮೋಸ್ಟ್ ಕೆಳಗಡೆ ಕೂರ್ತಾ ಇದ್ದಾರೆ, ಕೂರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಗುರು ಸಮಯ ಬಂದ್ಬಿಟ್ಟು ಈಗ 11:30. ಟ್ರೈನ್ ಈಗ ರಾಯಚೂರಿನಲ್ಲಿದೆ. ನೋಡ್ತಾ ಇದ್ದೀರಾ ತುಂಬ ರಶ್ ಕೂಡ ಆಗ್ತಾ ಇದೆ. ನನ್ನ ಟೈಮ್ ಆಯಿತು ಅಂತ ನಾವು ಕೂಡ ಮಲ್ಕೊಂಡಿದ್ದೀವಿ ನೋಡಿ. ನಾನು ಹೇಳಿದ್ದೆ ಮುಂಚೆ ಕೋಲಾರದವರು ಒಬ್ಬರು ಬ್ರೋನ ಪರಿಚಯ ಮಾಡ್ಕೊಂಡೆ ಅಂತ. ಅವ್ರ ಸೀಟಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡಿದ್ದೀನಿ. ನಾನೊಂದು ಸೈಡ್ ತಲೆ ಹಾಕೊಂಡಿದ್ದೀನಿ, ಅವರೊಂದು ಸೈಡ್ ತಲೆ ಹಾಕೊಂಡಿದ್ದಾರೆ. ಇದು ಇನ್ನೂ ಡೇ 1 ಆಫ್ ಕುಂಭಮೇಳ ಜರ್ನಿ ಗುರು. ನಾನು ಮತ್ತೆ ನಾಳೆ ನೋಡಿದಲ್ಲಿ ಸಿಗ್ತೀನಿ ಗುರುವೆ. ಅಲ್ಲಿವರೆಗೂ ನೋಡ್ತಾ ಇರಿ ವೀಕೆಂಡ್ ಟ್ರಾವೆಲರ್ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್.